ನೀವು ಕರ್ನಾಟಕ ರಾಜ್ಯದಲ್ಲಿ ಮೆಕ್ಕೆಜೋಳ ಬೆಳೆದಿರುವ ರೈತರೇ ಆಗಿದ್ದಲ್ಲಿ ನೀವು ಮಳೆ ಬೆಳೆ ಬಂದು ಸಮೃದ್ಧಿಯಿಂದ ಬೆಳೆ ಬಂದಿದೆನಾ? ನೀವು ಮಾರುಕಟ್ಟೆ ಎಲ್ಲಿ ಮಾರ್ಬೇಕಂತ ನಿಮ್ಗೆ ವಿಚಾರ ಆಗಿದೆನಾ? ಮಾರುಕಟ್ಟೆಯಲ್ಲಿ ಧಾರಣೆ ಕಡಿಮೆ ಆಗಿರೋ ಒಂದು ಸಮಸ್ಯೆ ಇದೆನಾ? ಹಾಗಿದ್ದಲ್ಲಿ ನಿಮ್ಗೆ ಈ ಒಂದು ವಿಡಿಯೋದ ಪರಿಹಾರ. ಕೃಷಿ ಉತ್ಪನ್ನ ಮಾರುಕಟ್ಟೆ APMCಗಳಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು ಮಾರುಕಟ್ಟೆ ಮಧ್ಯಸ್ಥಿಕೆ ಯೋಜನೆಯಲ್ಲಿ ತಮ್ಮ ಒಂದು ಬೇವಿನ ಜೋಳವನ್ನು ಖರೀದಿ ಮಾಡಲು ಆದೇಶ ಹೊರಡಿಸಿದೆ. ಕರ್ನಾಟಕ ರಾಜ್ಯ ಸರ್ಕಾರವು ತಮಗೆ ಒಳ್ಳೆ ಬೆಲೆ ಕೊಡ್ಬೇಕಂತೇಳಿ ಮಾರ್ಕೆಟ್ ಇಂಟರ್ವೆನ್ಷನ್ ಸ್ಕೀಮ್ ಅಂತ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಹಾಮಂಡಳ ಮುಖಾಂತರ ಖರೀದಿ ಮಾಡಲು ಆದೇಶವನ್ನು ಹೊರಡಿಸಿರುತ್ತೆ. ಇದು ಕರ್ನಾಟಕ ರಾಜ್ಯ ಸರ್ಕಾರವು 40 ಲಕ್ಷ ಮೆಟ್ರಿಕ್ ಟನ್ 40 ಲಕ್ಷ ಕ್ವಿಂಟಲ್ಗಳನ್ನು ಖರೀದಿ ಮಾಡಲು ಆದೇಶ ಹೊರಡಿಸಿರುತ್ತೆ. ಈ ಒಂದು MSP ಬೆಲೆ ಏನಿದೆ 2400 ಅಷ್ಟು ಇರೋದಿಲ್ಲ. ನೀವು ಮಾರ್ಕೆಟ್ ಇಂಟರ್ವೆನ್ಷನ್ ಸ್ಕೀಮ್ ಮಾರುಕಟ್ಟೆ ಮಧ್ಯಸ್ಥಿಕೆ ಯೋಜನೆ ಮುಖಾಂತರ ಇದನ್ನು ಖರೀದಿ ಮಾಡ್ತಿದೆ. ತಮ್ಮ ಹತ್ತಿರ ಇರುವ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಿಗೆ ಇದನ್ನು ಹೋಗಿ ನೋಂದಣಿ ಮಾಡ್ರಿ. ನೋಂದಣಿ ಹೇಗಾಗುತ್ತಪ್ಪ ಅಂತ ಹೇಳಿದ್ರೆ, ತಮ್ಮಲ್ಲಿರುವಂಥ ಫ್ರೂಟ್ ID, ಫಾರ್ಮರ್ ರಿಜಿಸ್ಟ್ರೇಷನ್, ಯೂನಿಕ್ ಐಡೆಂಟಿಫಿಕೇಶನ್ ನಂಬರ್ ಅಂತ ಏನಿರುತ್ತೆ ಅದ್ರ ಮುಖಾಂತರ ನೀವು ಬೆಳೆ ಸಮೀಕ್ಷೆ ಮಾಡಬೇಕಾಗಿರುತ್ತೆ. ಅದನ್ನು ಬೆಳೆ ಸಮೀಕ್ಷೆ ಮಾಡಿದಾಗ ನಿಮ್ಮ ಹತ್ತಿರದ APMCಗೆ ಹೋಗಿ ದಿನಾಂಕ ಇವತ್ತು 4/1/2026ರಿಂದ ನೋಂದಣಿ ಜಾರಿಯಲ್ಲಿ ಇರುತ್ತದೆ. ತಾವು ನೋಂದಣಿ ಮಾಡಬೇಕಾದಲ್ಲಿ ಖುದ್ದಾಗಿ ರೈತರು ಬರಬೇಕಾಗುತ್ತೆ. ರೈತರು ಬಂದು ತಮ್ಮ ಒಂದು ಹೆಬ್ಬಟ್ಟು ಬಯೋಮೆಟ್ರಿಕ್ ಕೊಡಬೇಕಾಗುತ್ತೆ. ಬಯೋಮೆಟ್ರಿಕ್ ಕೊಟ್ಟಾಗ ಇದು ಒಂದು ಫ್ರೂಟ್ ಯೂನಿಫೈಡ್ ಮಾರ್ಕೆಟಿಂಗ್ ಪೋರ್ಟಲ್ ಅಂತ ಇರುತ್ತೆ. ಅದರಲ್ಲಿ ಈ ಡೇಟಾ ಫೆಚ್ ಆಗಿ ಪ್ರತಿ ರೈತರಿಂದ ಒಬ್ಬ ರೈತನಿಂದ ಎಕರೆಗೆ 12 ಕ್ವಿಂಟಲ್ ಅಂತೆ ಗರಿಷ್ಠ 50 ಕ್ವಿಂಟಲ್ ಖರೀದಿಯನ್ನು ಮಾಡಲಾಗ್ತದೆ. ತದನಂತರ ತಮಗೆ ಇಲ್ಲಿ ಡೌಟ್ ಇರ್ಬೋದು, ತಾವು ಎಫೆಕ್ಟಿವ್ ಗುಣಮಟ್ಟದ ಮೆಕ್ಕೆಜೋಳವನ್ನು ತರಬೇಕಾಗುತ್ತೆ. ಇದರಲ್ಲಿ ಮಾಯಿಶ್ಚರ್ ಪರ್ಸೆಂಟೇಜ್, ವಿಲ್ಡ್, ಸ್ಟ್ರೀವಿಲ್ಡ್, ಡ್ಯಾಮೇಜ್ಡ್ ಪರ್ಸೆಂಟೇಜ್ ಇದನ್ನೆಲ್ಲ ಗಮನ ಇಟ್ಟು ಸ್ವಚ್ಛವಾಗಿರುವಂತ ಮೆಕ್ಕೆಜೋಳವನ್ನ ತಮ್ಮ ಹತ್ತಿರದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಿಗೆ ಬರಬೇಕಾಗುತ್ತೆ. ಇಲ್ಲಿ ನೀವು ಮಾರಬಹುದಾಗಿದೆ. ಇದು MSP ಸ್ಕೀಮ್ದೇ ಒಂದು ಯೋಜನೆ ಆಗಿದ್ದು, ಇದರಲ್ಲಿ ತಮಗೆ ಒಂದು ಡೌಟ್ ಇರುತ್ತೆ. ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಹೇಗೆ ಒಂದು ಸಾಮಾನ್ಯವಾಗಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಲ್ಲಿ ಹೇಗೆ ಒಂದು ಹುಟ್ಟುವಳಿಯನ್ನು ಮಾರಾಟ ಮಾಡುತ್ತೋ ಅದೇ ರೀತಿ ಮಾರಾಟ ಮಾಡಲಾಗ್ತದೆ. ಫಸ್ಟ್ ನೋಂದಣಿ ಆಗಿರುವಂತ ರೈತರು ಬಂದು ತಮ್ಮ ವಾಹನಗಳ ಮುಖಾಂತರ ಗೇಟ್ ಎಂಟ್ರಿ ಮಾಡಬೇಕಾಗುತ್ತೆ. ಗೇಟ್ ಎಂಟ್ರಿ ಮಾಡಿ ದಲ್ಲಾಳರು ಇರ್ಬೋದು, ವರ್ತಕರು ಇರ್ಬೋದು, ಕಮಿಷನ್ ಏಜೆಂಟ್ಸ್ ಅಲ್ಲಿ ಓಪನ್ ಟೆಂಡರ್ ಆಗುತ್ತೆ. ತಮ್ಮ ಮಾರುಕಟ್ಟೆಯಲ್ಲಿ ಜೋಳಕ್ಕೆ 1900 ರೂಪಾಯಿ ಬಂತು ಅಂದ್ರೆ ಆ ಒಂದು ಕ್ವಿಂಟಲ್ಗೆ 250 ರೂಪಾಯಿ ಅಂತೆ ಗರಿಷ್ಠ 50 ಕ್ವಿಂಟಲ್ ತನಕ ಸರ್ಕಾರ ಇದಕ್ಕೆ ನೇರ ನಗದು ಹಣ ಪಾವತಿ ಕರ್ನಾಟಕ ಮಾರಾಟ ಮಹಾಮಂಡಳ ಏನಿದೆ, ಮಾರ್ಕೆಟಿಂಗ್ ಫೆಡರೇಷನ್ ಏನಿದೆ ಇದ್ರ ಮುಖಾಂತರ ತಮಗೆ ಒಂದು ಉತ್ಪನ್ನಕ್ಕೆ ನೇರ ನಗದು ಹಣ ಪಾವತಿಯನ್ನು ಮಾಡಲಾಗ್ತದೆ. ಇದು 1 ತಿಂಗಳಿರುತ್ತೆ. ಈ 1 ತಿಂಗಳಲ್ಲಿ ಬಂದು ಈ ಯೋಜನೆಯನ್ನು ಸದುಪಯೋಗ ಪಡಿಸ್ಕೋಬೇಕು. ಎಲ್ಲ ಒಂದು 12 ಜಿಲ್ಲೆಗಳಲ್ಲಿ ಈಗ ಈ ಒಂದು ಯೋಜನೆ ಅನುಷ್ಠಾನ ಆಗ್ತಿದೆ. ಬೆಳಗಾವಿಯಿಂದ ಹಿಡಿದು ಹಾವೇರಿ, ಮೈಸೂರು, ಕೊಪ್ಪಳ ಹಾಗೂ ವಿಜಯಪುರ, ಹಾಸನ, ದಾವಣಗೆರೆ, ಚಿತ್ರದುರ್ಗ, ಬಾಗಲಕೋಟೆ, ಧಾರವಾಡ ಇನ್ನಿತರ ಜಿಲ್ಲೆಗಳಲ್ಲಿ ಇದನ್ನು ಈ ಒಂದು ಜಿಲ್ಲೆಯ ಒಂದು ಅನುಷ್ಠಾನ ಇರುತ್ತೆ. ನೀವು ಈಗಾಗಲೇ KMF ಮುಖಾಂತರ, ಪಶುಸಂಗೋಪನೆ ಇಲಾಖೆ ಮುಖಾಂತರ ಕುಕ್ಕಟ ಒಂದು ಘಟಕಗಳಲ್ಲಿ ಮೆಕ್ಕೆಜೋಳನ ಮಾರದೇ ಇದ್ದಲ್ಲಿ ಈ ಯೋಜನೆಯನ್ನ ಮತ್ತೆ ನೀವು ಇದ್ರ ಒಂದು ಸದುಪಯೋಗ ಪಡ್ಕೊಳ್ಳಲು ಅರ್ಹರಿರೋದಿಲ್ಲ. ಆದ್ರಿಂದ ಇದನ್ನು ಬಿಟ್ಟು ಬೇರೆ ರೈತರು ಏನಿದ್ದೀರಾ ಬಂದು ಕೃಷಿ ತಮಗೆ ಡೌಟ್ ಬರ್ಬೋದು. ತಮ್ಮಲ್ಲಿ ಎಷ್ಟು ಹುಟ್ಟುವಳಿ ಇದನ್ನು ಅಷ್ಟನ್ನು ನೀವು ಮಾರ್ಕೆಟ್ಗೆ ತರ್ಬೋದು. ಮಾತ್ರ ಈ ಒಂದು ಹುಟ್ಟುವಳಿಗೆ ತಮಗೆ ಮಾರ್ಕೆಟ್ ಅಲ್ಲಿ ಬೆನಿಫಿಟ್ ಸಿಗೋದು 12ರಿಂದ 50 ಕ್ವಿಂಟಲ್ಗೆ ಮಾತ್ರ ಆಗಿರುತ್ತೆ. ಇನ್ನುಳಿದ ಮಾಲಿಗೆ ನಿಮ್ಮ ದಲ್ಲಾಳರು ಅದೇನು ಕೊಡ್ತಾರೋ ಅದೇ ಅಮೌಂಟ್ ನ ನೀವು ಸ್ವೀಕಾರ ಮಾಡಬಹುದಾಗಿರುತ್ತೆ. ಎರಡನೇದು, ನೀವು ನೋಂದಣಿ ಮೊದಲನೇ ದಿನ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಈ ತದನಂತರದ ದಿವಸಗಳಲ್ಲಿ ಖರೀದಿ ಆಗುತ್ತೆ. ಆ ಒಂದು ಕೃಷಿ ಉತ್ಪನ್ನದ ಹತ್ರ ಇರುವಂತ ಕಾರ್ಯದರ್ಶಿಗಳಿಗೆ ಇದನ್ನು ಭೇಟಿ ಮಾಡಿ ಯಾವಾಗ ತರ್ಬೇಕಂತೇಳಿ ಅವ್ರು ಕೇಳ್ಕೊಂಡು ಮಾಲ್ ತಂದ್ರೆ ಈ ಒಂದು ಯೋಜನೆಯ ಸದುಪಯೋಗವನ್ನ ಪಡ್ಕೊಳ್ಬಹುದಾಗಿದೆ.